ನಮಸ್ಕಾರ ಗುರು. ಇವತ್ತು ಬೆಳಬೆಳಗ್ಗೆ ಎದ್ದು ನಾನು ನಂಜನಗೂಡಿಗೆ ಹೊರಟಿದ್ದೀನಿ. ಈ ಕೂದಲಿಗೆ ಒಂದು ಅಂತ್ಯ ಆಡಬೇಕು, ಅದಕ್ಕೆ ನಂಜನಗೂಡು ಹೋಗ್ತಾ ಇದ್ದೀನಿ. ದಸರಾ ಮುಗಿಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಬಾಬುರಾಯನ್ ಕೊಪ್ಪಳಿಗೆ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟೆ. ನಮ್ಮ ಭರತಣ್ಣವರೇ ಸಿಕ್ಕಿದ್ರು, ಅವರೇ ಬೇಗ ಪೆಟ್ರೋಲ್ ಹಾಕೊಟ್ರು. ಹೋಗು ಮಗ ಬೇಗ ಅಂತ ಪೆಟ್ರೋಲ್ ಹಾಕಿಸ್ಕೊಂಡು ನಾನು ಅಲ್ಲಿಂದ ನಂಜನಗೂಡು ಕಡೆ ಹೊರಟೆ. ಸಿಗ್ನಲ್ ಬಿದ್ದಿತ್ತು. ಸಿಗ್ನಲ್ ಹತ್ರ ನಾನು ನಿಂತ್ಕೊಂಡು DL ನೋಡ್ಕೊಂಡ್ರೆ DL ತಂದಿಲ್ಲ ಇವತ್ತು. ಅಂದವೇ ಬಂದು ರೀಚ್ ಆದೆ ನಂಜನಗೂಡಿಗೆ ಫೈನಲಿ. ಇನ್ನೂ ನಾಷ್ಟ ಕೂಡ ಮಾಡಿಲ್ಲ, ಹೊಟ್ಟೆ ಮುಡಿಕೊಬಿಟ್ಟು ನಾಷ್ಟ ಮಾಡೋದ ಅಂತ. ಬನ್ನಿ ಈಗ ಹೋಗೋಣ. ವಾತಾವರಣ ಅಂತೂ ತುಂಬ ಚೆನ್ನಾಗೈತೆ. ಒಳಗಡೆ ಹೋಗಿ ಗುಂಡೆ ಮಾಡಿಸ್ಕೊಬರೋಣ ಬನ್ನಿ. ಒಳಗಡೆ ಬಂದು ನೋಡಿದ್ರೆ ರಶ್ ಏನಿರಲಿಲ್ಲ, ಬೇಗ ಬೇಗ ಆಯಿತು. ಫೈನಲಿ ಮುಡಿ ಕೊಟ್ಟಾಯಿತು. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ. ಹಿಂಗೆ ಇಲ್ಲಿ ಬಂದು ತಿರುಗಿ ನೋಡಿದ್ರೆ ಬಣ್ಣ ಗಿರ್ಗಿಟ್ಲೆ ಆಡಿಸ್ತಾನೆ. ಅದನ್ನು ನೋಡ್ಕೊಂಡು ಸ್ನಾನನೂ ಮುಗಿಸ್ಕೊಂಡು ಬಟ್ಟೆನೇ ಹಾಕ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೊರಟೆ. ಹಾಗೆ ಹೋಗ್ಬೇಕಿದ್ರೆ ಯಾರೋ ಇಲ್ಲಿ ಸಿಕ್ಬಿಟ್ಟು ವಿಭೂತಿ ಬಳಿತೀನಿ ಇರಪ್ಪ ಅಂದರು. ಅವ್ರ ಹತ್ರ ವಿಭೂತಿ ಬಳಸ್ಕೊಂಡು ಹೊರಟೆ. ಫೈನಲಿ ಎಲ್ಲ ಆಯಿತು. ದೇವ್ರ ದರ್ಶನ ಮಾಡೋಣ ಅಂತ ಹೊರಟಿದ್ದೀನಿ. ಇವಾಗ ಬನ್ನಿ ಹೋಗೋಣ. ಇಲ್ಲೇ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಶಿವಪ್ಪ ಸಿಕ್ಕಿದ್ರು, ಅವ್ರಿಗೂ ನಮಸ್ಕಾರ ಮಾಡ್ಕೊಂಡು ಹೊರಟೆ. ದೇವಸ್ಥಾನ ಇನ್ನೂ ತುಂಬ ದೂರ ಇದೆ, ನಡ್ಕೊಂಡು ಹೋಗಬೇಕು. ಫೈನಲಿ ದೇವಸ್ಥಾನ ಹತ್ರ ಬಂದೆ. ಒಳಗಡೆ ಹೋಗಬೇಕು, ಬನ್ನಿ ಒಳಗಡೆ ಹೋಗೋಣ. ರಶ್ ಏನೂ ಇರಲಿಲ್ಲ. ದೇವ್ರ ದರ್ಶನ ಮಾಡ್ಕೊಂಬಂದು ಈಚೆ ಕೂತಿದ್ದೆ. ಫೈನಲಿ ದರ್ಶನ ಎಲ್ಲ ಮುಗೀತು. ಈಗ ಹೊರಟೆ, ನಾಷ್ಟ ಮಾಡಬೇಕು. ತುಂಬ ಹೊಟ್ಟೆ ಹಸಿತಿದೆ. ಒಂದು ವೀಡಿಯೋ ಮಾಡ್ಕೊಂಡು ಇಲ್ಲಿಂದ ಹೊರಟೆ. ಹೊರಗಡೆ ಬಂದರೆ ಮನೆಗೆ ಏನೂ ತಗೊಂಡು ಹೋಗ್ತಿರ್ಲಿಲ್ಲ, ಅದಕ್ಕೆ ನಮ್ಮಮ್ಮ ಬೈದರು. ದೇವಸ್ಥಾನಕ್ಕೆ ಹೋದ್ಮೇಲೆ ಏನಾದ್ರು ತರಬೇಕು ಅಂತ, ಅದಕ್ಕೆ ಖಾರ ಕಳ್ಳಪುರಿ ಕಟ್ಟಿಸ್ಕೊಂಡು ಹೊರಟೆ. ಬೈಕ್ನ ದೇವಸ್ಥಾನ ಪಕ್ಕದಲ್ಲೇ ಪಾರ್ಕ್ ಮಾಡಿದೆ, ಎತ್ಕೊಂಡು ಹೊರಟಿದ್ದೀನಿ. ತುಂಬ ಹೊಟ್ಟೆ ಹಸಿತಾಯಿತು. ಗಾಡಿ ಸೈಡ್ಗೆ ಹಾಕೊಂಡು ನಾಷ್ಟ ಮಾಡ್ಕೊಂಡೆ. ಹಾಗೆ ಬರಬೇಕಿದ್ರೆ ಅರಮನೆನ ದೂರದಿಂದನೇ ನೋಡ್ಕೊಂಡು ಬಂದೆ. ಫೈನಲಿ ಮನೆ ಹತ್ರ ಬಂದೆ. ನಮ್ಮ ಮನೆ ರಿಯಾಕ್ಷನ್ ನೋಡೋದ ಬನ್ನಿ ಹೆಂಗಿರುತ್ತೆ. ಮಕ್ಕನ ಮಗಳಂತೂ ಎದ್ರಕೊಂಡು ಓಡೋಗ್ಬಿಟ್ಲು. ಮಿಕ್ತ ರಿಯಾಕ್ಷನ್ ಎಲ್ಲ ಮಾಮೂಲಿ ಹಾಗೇ ಇತ್ತು. ಹೊತ್ತು ಆದಮೇಲೆ ಸಿಕ್ಕಾಪಟ್ಟೆ ಅವಾಜ್ಗಳು ಆಗ್ತಾವಳೆ ನನಗೇನೆ. ಹಾಗೆ ನಮ್ಮ ಅಕ್ಕನ ಮಗ ಒಂದು ಸಾಂಗ್ ಆಡ್ದ, ವಿಡಿಯೋ ಮಾಡಿದ್ದೀನಿ ನೋಡಿ. ಅದಾದ್ಮೇಲೆ ನಮ್ಮ ಅಜ್ಜಿ ಮನೇಲಿ ಹಬ್ಬ ಇತ್ತು, ಎಡೆ ಹಾಕಿದ್ರು. ಅಲ್ಲಿಂದ ಕೈ ಮುಕ್ಕೊಂಡು ಈಚ್ ಕಡೆ ಹೊರಟೆ. ಡೋರ್ ಓಪನ್ ಮಾಡಿದ ತಕ್ಷಣ ಒಂದೇ ಸಮ ಓಡೋಗ್ತಾರೆ ನೋಡಿ, ಏನಾದರೂ ಎತ್ಕೊಂಡು ತಿನ್ನೋಣ ಅಂತ. ಇದಕ್ಕೆ ಕಾಯ್ತಾ ಇರ್ತಾರೆ. ಸತ್ತಿರೋರು ಬಂದು ತಿಂದಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಮಾತ್ರ ಇವ್ರು ಮಾತ್ರ ಸರಿಯಾಗಿ ತಿಂತ ಕೂತವ್ರೆ ನೋಡಿ. ಹಾಗೆ ನಾನು ಸ್ವಲ್ಪ ತಿನ್ಕೊಂಡು ಇಲ್ಲಿಗೆ ಮುಗಿಸ್ದೆ. ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.